ಸ್ನೇಹಿತರೆ, ನಮ್ಮ ಚಾನಲ್ಗೆ ಹೊಸ ವ್ಯಕ್ತಿಗಳಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇವತ್ತಿನ ಎಪಿಸೋಡ್ ಬಂದು ಕಾವೇರಿ ಕನ್ನಡ ಮೀಡಿಯಂ. ವಿವೇಕ್ ಕಾವೇರಿಗೆ ಹೇಳುತ್ತೇನೋ ಅಂತ ವಿವೇಕ್ ಹೊಡೆಯಲು ಹೋದಾಗ ಅಗಸ್ತ್ಯ ಬಂದು ತಡೆದು ನಿಲ್ಲಿಸಿದ. ಅರ್ಜುನ್ ಸತ್ಯ ಹೇಳ್ತೀನಿ ಅಲ್ಲ ಹೇಳಾಯ್ತು. ಅದಕ್ಕೆ ಅಗಸ್ತ್ಯ, ಭಾವ ನೀವು ಹೀಗೆ ಮಾಡ್ತೀರಾ ಅಂತ ಅಂದ್ಕೊಂಡಿರಲಿಲ್ಲ. ನೀವು ನಂಗೆ ಮೋಸ ಮಾಡಿಬಿಟ್ಟಿರಲ್ಲ. ಅವಳನ್ನು ಮನೆಯಿಂದ ಆಚೆ ಹಾಕಿದ್ದರು, ಮತ್ತೆ ಬಂದು ಕರ್ಸ್ಕೊಂಡಿದ್ದಾಳೆ ಎಂದು ಅಗಸ್ತ್ಯ ಬೈದಿದ್ದನು. ಅದಕ್ಕೆ ವೃಂದ ಅಗಸ್ತ್ಯ ಎಂದು ಜೋರಾದ ಧ್ವನಿಯಲ್ಲಿ ಗದರಿಸಿದಳು. ಅದಕ್ಕೆ ಕಾವೇರಿ, ನೀನು ಕಿರುಚಬೇಡ. ನೀನು ಮಾಡಿರುವ ಕೆಲಸ ಒಂದ ಎರಡ, ತಪ್ಪು ಮೇಲೆ ತಪ್ಪು ಮಾಡ್ತಾನೇ ಇದೀಯ. ನಾನು ಕ್ಷಮಿಸ್ತಾನೇ ಇದ್ದೀನಿ. ನೀನು ಇನ್ನಾದರೂ ಬುದ್ಧಿ ಕಲಿತೀಯ ಅಂತ ಹೊರಟಿದ್ದೆ. ಆದರೆ ನೀನು ನನ್ನ ಜೀವನನೇ ಹಾಳು ಮಾಡೋಕ್ಕೆ ನೋಡಿದೆ. ಒಳ್ಳೇದು ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ಇನ್ನೊಬ್ಬರಿಗೆ ಕೆಟ್ಟದ್ದನ್ನು ಮಾಡಬಾರ್ದು ಅಂತಾರೆ. ಆದರೆ ನೀನು ಕೆಟ್ಟದ್ದನ್ನೇ ಮಾಡೋದೇ ಕೆಲಸ ಮಾಡ್ಕೊಂಡಿದ್ದೀಯ. ಇದೆಲ್ಲ ಮಾಡ್ತಾ ಇರೋದು ಅಗಸ್ತ್ಯ ಸರ್ ಸಿಗಲಿ ಅಂತ ಒಂದೇ ಒಂದು ಕಾರಣಕ್ಕೆ. ಇದು ಪ್ರೀತಿಯಲ್ಲ, ದ್ವೇಷ, ಪ್ರತೀಕಾರ. ಕಾವೇರಿ, ನನ್ನ ಪ್ರೀತಿ ದ್ವೇಷ ಪ್ರತೀಕಾರ ಅಂತೆಲ್ಲ ಹೇಳಬೇಡ. ನನಗೆ ಸಿಗದೇ ಇರೋದನ್ನ ನಾನು ಹೇಗೆ ಬೇಕಾದರೂ ಪಡ್ಕೊತೀನಿ. ಕಾವೇರಿ, ಪ್ರೀತಿಯನ್ನು ಯಾರೂ ಬಲವಂತವಾಗಿ ಕಿತ್ಕೋಬಾರ್ದು, ತಾನಾಗಿ ಸಿಗಬೇಕು. ನಮಗೆ ಸಿಗದೇ ಇರೋದು ನಮ್ಮದಲ್ಲ ಅಂತ ಸುಮ್ಮನಿರಬೇಕು. ನನ್ನ ಪ್ರೀತಿಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ. ನಿನ್ನ ಸಾಯಿಸಿ ಬೇಕಾದರೂ ಅಗಸ್ತ್ಯನನ್ನು ಪಡೆದುಕೊಳ್ತೀನಿ ಎಂದರು. ನೀನು ಮಾಡಿದ ತಪ್ಪಿಗೆ ಕ್ಷಮೆನೇ ಇಲ್ಲ. ಪಾಪಕ್ಕೂ ಎಲ್ಲದಕ್ಕೂ ಕ್ಷಮೆ ಇದೆ. ಆದರೆ ನನ್ನ ಮಗು ಇನ್ನೂ ಜಗತ್ತನ್ನೇ ನೋಡಿಲ್ಲ. ಅದನ್ನು ಈ ಜಗತ್ತನ್ನೇ ಕಾಣದ ಹಾಗೆ ಮಾಡಿದ್ದೀಯ. ಅದಕ್ಕೆ ಮಾತ್ರ, ಆ ಪಾಪಕ್ಕೆ ಮಾತ್ರ ಕ್ಷಮೆನೇ ಇಲ್ಲ. ಇದರಿಂದ ನಿನಗೆ ಏನು ಸಿಕ್ಕಿತು? ನೀನು ಕೊಲೆಗಾರ್ತಿ ಆಗಿದ್ದೀಯ. ವೃಂದ ಇನ್ನೂ ಜಗಳ ಮಾಡಿದಳು. ಅದಕ್ಕೆ ಅಗಸ್ತ್ಯ ವೃಂದನ ಕಪಾಳಕ್ಕೆ ಹೊಡೆದನು. ಹೇಳಿದ, ನೀನು ಪ್ರೀತಿಯನ್ನು ಕಾಲು ಕಸ ಮಾಡಿಕೊಂಡಿದ್ದೀಯ. ನಿನಗೆ ನಾನು ಯಾವ ಜನ್ಮದಲ್ಲೂ ಸಿಗಲ್ಲ. ನೀನು ನನ್ನ ಮಗು ಸಾವಿಗೆ ಕಾರಣವಾಗಿದ್ದು ಅಲ್ಲದೆ ನೀನು ಒಂದು ಹೆಣ್ಣು. ಅದನ್ನು ಮರೆತ ಅಗಸ್ತ್ಯ. ಅದಕ್ಕೆ ವಿವೇಕ್ ನಿನ್ನ ಕೊಲೆಗಾರನೇ ಎಂದು ಬೈಯುತ್ತಿದ್ದನು ಅಗಸ್ತ್ಯ. ಅದಕ್ಕೆ ವಿವೇಕ್ ಬಂದು, ನೀನು ಒಬ್ಬ ಕೊಲೆಗಾರನೇ. ನೀನು ಕಾವೇರಿ ತಂದೆಯನ್ನು ಕೊಂದಿದ್ದೀಯ ಎಂದು ಹೇಳಿದ. ಕಾವೇರಿ, ನನ್ನ ಮಗು ರೂಪದಲ್ಲಿ ನನ್ನ ತಂದೆ ಬರುತ್ತಾರೆ ಎಂದು ತುಂಬ ಆಸೆಯಿಂದ ಇದ್ದೆ. ಅದನ್ನು ಕೊಂದು ಬಿಟ್ಟಿಯಲ್ಲೇ ಕೊಲೆಗಾರ್ತಿ ಎಂದು ವೃಂದಾಗೆ ಬೈಯುತ್ತಿದ್ದ. ಆಗ ವೃಂದ ನಗುತ್ತಾ, ಅಗಸ್ತ್ಯ, ನೀನು ಹೇಗೆ ಸಂತೋಷವಾಗಿರುತ್ತೀರೋ ನಾನು ನೋಡುತ್ತೇನೆ ಎಂದು ಹೇಳಿದರು. ಅಗಸ್ತ್ಯ ವೃಂದಳ ಕತ್ತನ್ನು ಹಿಸುಕಲು ಹೋದನು. ವಿವೇಕ್ ತಡೆದನು. ವೃಂದ ವಿವೇಕ್ ಹತ್ತಿರ ಇರುವಾಗ ವೃಂದ ಗನ್ ಎತ್ತಿಕೊಂಡು ಕಾವೇರಿಯನ್ನು ಕೊಲ್ಲುತ್ತೇನೆ ಎಂದು ಹೆದರಿಸಿದಳು. ಅದಕ್ಕೆ ಸರಿಯಾಗಿ ಪೊಲೀಸರು ಬಂದು ವೃಂದಳನ್ನು ಅರೆಸ್ಟ್ ಮಾಡಿದರು. ನಂತರ ಕರೆದುಕೊಂಡು ಹೋಗುವಾಗ ವೃಂದ ಪೊಲೀಸರ ಕೈಯಿಂದ ಬಿಡಿಸಿಕೊಂಡು ಅಗಸ್ತ್ಯನನ್ನು ಶೂಟ್ ಮಾಡಲು ನೋಡಿದಳು. ಆಗ ಅರ್ಜುನ್ ಅಗಸ್ತ್ಯನನ್ನು ಉಳಿಸಿ ಅರ್ಜುನ್ ಪ್ರಾಣ ಬಿಟ್ಟನು. ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಬನ್ನಿ ಫ್ರೆಂಡ್ಸ್.